ಹಲೋ. 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 ಹ್ಮ್ ಸರ್ ಸೂರ್ಯ ಅವರು ಸರ್. ಹ್ಮ್ ಮತ್ತೆ ಸರ್ ಪ್ರಾಬ್ಲಮ್ ಆಗಿತ್ತು, ಲವ್ ಹ್ಮ್ ಮ್ಯಾರೇಜ್ದು ಹ್ಮ್ ಮಾತಾಡೋಣ ಅಂತ ಫೋನ್ ಮಾಡಿ. ನೀವ್ ಮಾತಾಡೋದು ರೆಕಾರ್ಡ್ ಆಗುತ್ತೆ, ಟೆಲಿಕಾಸ್ಟ್ ಆಗುತ್ತೆ, ಪರವಾಗಿಲ್ವಾ? ಓಕೆ ಸರ್. ಪಕ್ಕಾ? ಹೌದು ಸರ್. ಅದನ್ನ ಡಿಲೀಟ್ ಮಾಡಿ ಅಂದ್ರೆ ಆಗಲ್ಲ. ಇಲ್ಲ ಇಲ್ಲ ಸರ್. ಹ್ಮ್ ನೀಟಾಗಿ ನಿಜ ಮಾತ್ರ ಹೇಳ್ಬೇಕು, ಹೌದು ಸತ್ಯ ಸರ್. ಮಾತ್ರ ಹೇಳ್ಬೇಕು. ಹೌದು. ಹ್ಮ್ ಇದು ಒಂದು 3 ತಿಂಗಳು ಮುಂಚೆ ಲವ್ ಆಗಿರೋದು ಸರ್, ಫೇಸ್ಬುಕ್ ಇಂದ. ಫೇಸ್ಬುಕ್ ಲವಾ? ಹೌದು ಸರ್. ಇಂಟ್ರೆಸ್ಟಿಂಗ್, ಹೇಳಿ. ಮೆಸೇಜ್ ಮಾಡಿದ್ರು ಅವ್ರೆ, ಹ್ಮ್ ಹುಡುಗಿನೇ. ಹ್ಮ್ ಪ್ರಿಯಾಂಕಾ ಅಂದ್ಬಿಟ್ಟು ಹೆಸರು, ಮಾಲೂರಿಂದ ಹ್ಮ್ ಮೆಸೇಜ್ ಮಾಡಿದ್ರು ಸರ್. ಒಂದು 10 ದಿವಸ ಹಿಂಗೆ ಮೆಸೇಜ್ ಚಾಟ್ ಆಯ್ತು. ಹ್ಮ್ ಸರಿ ಅಂದ್ಬಿಟ್ಟು ಅವ್ರ ಬರ್ಡೇ ಇತ್ತು ಅವತ್ತು, ಅದೇ ತಿಂಗಳು ಹ್ಮ್ ಹೋಗಿ ಯಾರು ಮೀಟ್ ಆದ್ವಿ. ಮಾಲೂರು ಹುಡುಗಿನಾ? ಮಾಲೂರು ಸರ್, ಅದೇ ಮಾಲೂರು ಅಂದ್ರೆ ಚಿಕ್ಕತಿರ್ತಿ ಊರು, ಹ್ಮ್ ಕೋಡಿಹಳ್ಳಿ, ಲಕ್ಕೂರ್ ತಾಲೂಕು. ಬ್ರದರ್, ಚಿಕ್ಕ ಮದುವೆ ಆಗಿರ್ತೀಯಾ? ಇಲ್ಲ ಇಲ್ಲ, ಚಿಕ್ಕತಿರ್ತಿಯಲ್ಲಿ ಮದ್ವೆನೇ ಆಗಿಲ್ಲ ಸರ್ ಇನ್ನ. ಸರಿ, ಆಯ್ತು, ಇನ್ನೂ ಆಗಿಲ್ವಾ? ಬರ್ಡೇ ದಿವಸ ನಾನು ಹೋಗಿ ಮೀಟ್ ಆದ್ವಿ ಸರ್ ಫಸ್ಟ್ ಟೈಮ್. ಹಾ ಓಕೆ ಅಂದ್ಬಿಟ್ಟು, ನೀವು ಬೆಂಗಳೂರು, ಅದೇ ಮಾತು ಮಾಮೂಲಿ ಎಲ್ಲ ಅಲ್ಲಿ ಏನ್ ಮಾತಾಡ್ತೀವಿ ಹಾ ಅದೆಲ್ಲ ಆಯ್ತು ಸರ್. ಬರ್ಡೇ ದಿವಸ ನಾನು ಹೋಗಿ ಮೀಟ್ ಮಾಡಿದೆ ಸರ್ ಫಸ್ಟ್ ಟೈಮ್. ಸರಿ, ನೀನ್ ಕೇಳೋಕ್ಕಿಂತ ಮುಂಚೆ ಒಂದ್ 2-3 ಪ್ರಶ್ನೆ ಇದೆ ನಂದು. ಎರಡಲ್ಲ, ಸರ್ 3 ಹೇಳಿ ಪ್ರಶ್ನೆ. ಸರ್, ಕೇಳಿ ಸರ್. ಒಂದು, ಟೆಲಿಕಾಸ್ಟ್ ಮಾಡ್ಬೋದು ಅಂತ ಕೇಳಿದ್ಗೆ ಓಕೆ ಅಂತ ಹೇಳಿದ್ಯಾ? ಹೌದು ಸರ್. ಹೌದು ಎರಡನೇದು, ನಿಂದು ಹುಡುಗಿದು ಫೋಟೋ ಯೂಸ್ ಮಾಡ್ಬೋದಾ ಸರ್. ಮಾಡ್ಬಾರ್ದಾ? ಫೋಟೋ ಅಂದ್ರೆ ಉಳ್ದಿದೆ, ನಂದಿದೆ, ಜೊತೆಗೆ ಹಿಡ್ದಿರೋ ನನ್ ಒಂದ್ ಫೋಟೋನು ಹಿಡ್ದಿಲ್ಲ ಸರ್, ನಂಬಿಕೆ ಮೇಲೆ. ಸರಿ, ಆಯ್ತು, ಇರ್ಲಿ. ಅದು ಫೋಟೋ ಯೂಸ್ ಮಾಡ್ಬೋದಾ? ಇಲ್ಲ ಹುಡುಗಿ ಫೋಟೋ ಮುಖ? ಅವಳ್ದಿದೆ, ಅವಳ್ದು ನಂದಿದೆ ಸರ್. ಸರಿ, ಯೂಸ್ ಹುಡುಗಿದ್ ಮಾಡ್ಬೋದು. ಯೂಸ್ ಮಾಡ್ಬೋದಾ? ಬ್ಲರ್ ಮಾಡ್ಬೇಕಾ ಮುಖ? ಇಲ್ಲ ಸರ್, ಬ್ಲರ್ ಇಲ್ಲ, ಮಾಡಿ ಸರ್, ಪರವಾಗಿಲ್ಲ. ಪರವಾಗಿಲ್ವಾ? ಹಾ ಎರಡನೇದಾಯ್ತಾ? ಸರ್, ಮೂರನೇದು? ಸ್ವಲ್ಪ ಈ ಮ್ಯಾಟ್ರ್ ಕೇಳಿಸ್ಕೊಳ್ಳಿ, ನಿಮ್ಮ ಇದು ಸಜೆಷನ್ ನನ್ಗೆ ಹೇಳಿ. ಹ್ಮ್ ಅಂದ್ರೆ ಸರ್, ಇದು ಇನ್ನ ಸ್ವಲ್ಪ ದೊಡ್ಡದೇನೇ ಆಗಿಲ್ಲ ಅಷ್ಟೊಂದು. ಹ್ಮ್ ಏನಾಗಿದೆ ಸರ್, 3 ತಿಂಗಳು ಲವ್ ಆಗಿದೆ, ಮಾತಾಡಿದೀವಿ. ಅಂದ್ರೆ ಅವಳಿಗೆ ಡಿಗ್ರಿ MA ಮಾಡ್ತಾ ಇದ್ದಾಳೆ, ಇವಾಗ BA ಮಾಡಿದ್ದಾಳೆ. ಹ್ಮ್. ಮಾಲೂರು ಕಾಲೇಜಲ್ಲಿ MA ಮಾಡ್ತಾ ಇದ್ಲು. ಸರಿ. MA ಮಾಡೋವಾಗ ನಾವು ಆಲ್ರೆಡಿ ಇವಾಗ ಕಮಿಟ್ ಆಗಿದ್ದೀವಿ, ಎಲ್ಲ ಆಯ್ತು ಸರ್. ಬೆಂಗಳೂರು ಬರ್ತಾ ಇದ್ಲು. ಹ್ಮ್ ಅಂದ್ರೆ ಅವಳದು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಏನೋ ಮಾರ್ಕ್ಸ್ ಕಾರ್ಡ್ದು ಕೆಲಸ ಇತ್ತು ಅಂದ್ಬಿಟ್ಟು ಬರ್ತಾ ಇದ್ಲು ಸರ್. ಹಂಗೆ ಮೀಟು ಆಗ್ತಾ ಇದ್ಲು. ಸರಿ. ನನ್ನ ನಂಬಿಕೆ ಮೇಲೆ ಬರ್ತಾ ಇದ್ಲು. ನಾನು ಕರ್ಕೊಂಡೋಗಿ ಬೆಂಗಳೂರು ಯೂನಿವರ್ಸಿಟಿ ಅವ್ರ ಕೆಲಸ ಮುಗಿಸ್ಕೊಂಡು ಹ್ಮ್ ಒಂದು 2ನೇ ಮೀಟಲ್ಲಿ ನಾನೇನ್ ಮಾಡಿದೆ ಸರ್, ನನ್ನ ಮನೆ ಕರ್ಕೊಂಡೋದೆ. ಹ್ಮ್ ಕಮಿಟ್ ಆಗಿವಿ, ಏನ್ ಮದ್ವೆ ಆಗಕ್ಕೆ ಇಷ್ಟ ಇದೆಯಾ? ಮದ್ವೆ ಆದ್ರೆ ನಾನು ನಿನ್ನೆ ಆಗೋದು, ಅದು ಇದು ಅಂದ್ಲು ಸರ್. ಕಮಿಟ್ ಆಗಿದ್ವಿ ಅಂದ್ರೆ? ಅದೇ ಸರ್, ಕಮಿಟ್ ಆಗಿದೀವಿ ಅಂದ್ರೆ ಇಬ್ರು ಇಷ್ಟಪಟ್ಟಿದೀವಿ ಅಂತ. ಅಲ್ಲಲ್ಲ, ಬೇರೆ ಏನು ನಡೆದಿಲ್ವಾ ಅಂತ. ಬೇರೆ ಏನಿಲ್ಲ ಸರ್. ಹಾ ಕಮಿಟ್ ಆಗಿದೀವಿ, ಸುತ್ತಾಡಿದೀವಿ ಅಂದ್ರೆ ಬರೀ ಅವ್ರ ಕೆಲ್ಸಕ್ಕೆ ಸರ್ ನಾನು ಕರ್ಕೊಂಡು ಹೋಗಿರೋದು. ಬೆಂಗಳೂರು ಯೂನಿವರ್ಸಿಟಿ ಬಂದ್ರೆ, ಮಾಲೂರಿಂದ ಬಂದ್ರೆ ನಾನು ಬೆಂಗಳೂರು ಯೂನಿವರ್ಸಿಟಿ ಕರ್ಕೊಂಡು ಹೋಗಿದ್ದೀನಿ, ಎಲ್ಲ ಮಾತಾಡಿದೀವಿ ಸರ್. ಆಯ್ತು ಅಂದ್ಬಿಟ್ಟು ಮದ್ವೆಗೆ ಒಪ್ಕೊಂಡಿದ್ದಾಳೆ ಸರ್. ಸರಿ. ಮದ್ವೆಗೆ ಒಪ್ಕೊಂಡಿದ್ದಾರೆ, ಎಲ್ಲ ಆಯ್ತು. ಲಾಸ್ಟ್ ಡಿಸೆಂಬರ್ 11ನೇ ತಾರೀಕು ಮದ್ವೆ ಇಟ್ಕೊಂಡಿದ್ದೆ ಸರ್. ಆಮೇಲೆ ಒಂದ್ಸತಿ ಏನ್ ನಿಮ್ ಮನೆಗೆ ಹೇಳೋದ ಏನು ಅಂತ ಕೇಳಿದೆ ಸರ್. ಮನೆಗೆ ಹೇಳೋಣ, ನಾನು ಇಷ್ಟಪಟ್ಟಿರೋದು ಹೇಳೋಣ ಅದ್ರಲ್ಲೇನು. ನಾನು ಓಡೋಗ ಆಗೋದ್ ಬೇಡವಾ? ಇವಾಗ ನಿಮ್ ಮನೆಯವ್ರು ಒಪ್ಕೊಂಡ್ರೆ ನಮ್ಮ ಮನೆಯವ್ರು ಹೆಂಗೋ ಒಪ್ಕೊಂಡಿದ್ದಾರೆ, ಮತ್ ಇನ್ನೆಂತಕ್ಕೆ ಹೋಗಿ ಆತರ ಮಾಡ್ಕೊಂಡು ಆಮೇಲೆ ಅವ್ರಿಗೆ ನೋವು ಕೊಡೋದು ಅಂದ್ಬಿಟ್ಟು ನಾನು ಹೇಳ್ದೆ. ಸರಿ ಅಂದ್ಬಿಟ್ಟು ಅವ್ರ ಮನೆ ಕರೆದ್ಲು, ಅವ್ರ ಅಮ್ಮ ಹತ್ರ ಎಲ್ಲ ಮಾತಾಡಿದೆ ಸರ್. ಓಕೆ ಅಂದ್ರು ಸರ್, ಎಲ್ಲ ಆಯ್ತು. ಇವಾಗ 10ನೇ ತಾರೀಕು, ಅದಕ್ಕಿಂತ ಮುಂಚೆ ಸರ್ 6 ದಿವಸ ನಮ್ಮ ಮನೆ ಕಳ್ಸ್ಕೊಟ್ಟಿದ್ರು ಹುಡುಗಿನ, ಅವ್ರ ಮನೆಯವ್ರೆ. ನಾನೇನಂದೆ, ನಿಮ್ ಕಡೆಯಿಂದಾನೆ ಏನು ಮಾಡೋದ್ ಬೇಕಾಗಿಲ್ಲ, ನಾನೇ ಮಾಡ್ತೀನಿ ಎಲ್ಲ. ಅವಳಿಗೆ ಬಟ್ಟೆಯಿಂದ ಹಿಡ್ದು ಒಡವೆ ಏನೇನ್ ಬೇಕು ನಾನೇ ತಗೊಂತೀನಿ. ಒಂದ್ 5-6 ದಿವಸ ಮುಂಚೆ ತೀಸ್ಕೊಪತ್ತಮ್ಮಮ್ಮ ಅಂದ್ಬಿಟ್ಟು ಅವ್ರ ಅಮ್ಮಗೆ ಹೇಳ್ದೆ ಸರ್. ಮೀರಿದ್ರು చేసుకునేది, ಆದ್ರೆ ಓಡೋಗ್ಬಿಟ್ಟು ಮಾಡ್ಬೇಡ್ರಿ. ಏನಿದೆ, ನಾನ್ ಆಗೋದ್ ಸಿಂಪಲ್ ಆಗಿ, ನೀವು ಏನು ಮಾಡ್ಬಿಡಿ, ನಮ್ಮ ಅಪ್ಪ ಅಮ್ಮನ ಮಾಡೋದ್ ಬೇಡ, ದೇವಸ್ಥಾನದಲ್ಲಿ ಹಾಕ್ತೀನಿ, ನೀವು ಬಂದು ಆಶೀರ್ವಾದಲ್ಲಿ ನಿಂತ್ಕೊಳ್ಳಿ. ನಮ್ಗೆ ಒಂದು ಪ್ರೂಫ್ ಅನ್ನೋದು ಇರುತ್ತೆ, ನಿಮ್ಮ 2 ಕಡೆಯಿಂದ ಒಪ್ಕೊಂಡಿದ್ದೀರಾ ಅಂದ್ಬಿಟ್ಟು ನಾನು ಹೇಳಿ ಸರ್. ಓಕೆ ಆಯ್ತು, ಪರವಾಗಿಲ್ಲ, చేసుకో ಅಪ್ಪ, ನಿಮ್ಮಿದ್ರು ಬಾಗುಂಟೆ ಸಾಲು, ನೀವು ಚೆನ್ನಾಗಿದ್ರೆ ಸಾಕು ಅಂತ ಹೇಳಿದ್ರು ಸರ್. ಸರ್ 10ನೇ ತಾರೀಕು ನಾನು ಅವಳಿಗೆ 6ನೇ ತಾರೀಕು 5ನೇ ತಾರೀಕೆ ನನ್ನ ಮನೆ ಕರ್ಕೊಂಬಂದೆ ಸರ್. ನಮ್ಮ ಮನೆ ಕರ್ಕೊಂಬಂದು ಬಟ್ಟೆ ಎಲ್ಲ ತಗೊಂಡ್ರಿ, ಒಡವೆ ಎಲ್ಲ ತಗೊಂಡ್ರಿ. 11ನೇ ತಾರೀಕು ಮುಹೂರ್ತ ಇಟ್ಕೊಂಡಿದ್ದೀನಿ 7:30ಗೆ ಸರ್ ದೇವಸ್ಥಾನದಲ್ಲಿ. ನಾನ್ ಮನೆ ಮುಂದೆ ಚಪ್ರ ಡೆಕೋರೇಷನ್, ಹೂವು ಡೆಕೋರೇಷನ್ ಏನೇನ್ ಮಾಡ್ಬೇಕು ಸಿಂಪಲ್ ಆಗಿ ಮಾಡಿದ್ದೀನಿ ಸರ್. 10ನೇ ತಾರೀಕು ಅವಳಿಗೆ ಬೆಳಗ್ಗೆ ಬಿಟ್ಟಿದ್ದೀನಿ, ಯಾಕಂದ್ರೆ ಅವ್ರಮ್ಮ ಇಟ್ಕೊಂಡು ಒಂದ್ ದಿವಸ ಮುಂಚೆ ಬಿಡು ನಮ್ಮ ಮಗಳನ್ನ ಮನೆಗೆ, ಅವಳಿಗೆ ಅರ್ಶನ ಹಾಕೊಂಡು ನಾವು ಕರ್ಕೊಂಬರ್ಬೇಕಲ್ಲ ಅಂತ ಹೇಳಿದ್ರು ಸರ್. ನಾನೇನಂದೆ, 10ನೇ ತಾರೀಕು ಅವ್ರಿಗೆ ಬೆಳಗ್ಗೆ ಬಿಟ್ಟೆ, ಸಾಯಂಕಾಲನೇ ಬಂದ್ಬಿಡ್ರಿ, ಬೆಳಗ್ಗೆ 7:30ಗೆ ಅರ್ಜೆಂಟು ಆಗಲ್ಲ, ನೀವು ಸಾಯಂಕಾಲನೇ ಮನೆಗೆ ಬಂದು ನಮ್ಮ ಮನೆಗಿದ್ದಿ, ಇಲ್ಲಿಂದ ರೆಡಿ ಆಗ್ಬಿಟ್ಟು ಮನೆಯಿಂದ ನಮ್ದು 1 ಕಿಲೋಮೀಟರ್ ದೇವಸ್ಥಾನ,
ಹೋಗ್ಬೋದು ಅಂತ ಹೇಳ್ದೆ ಸರ್. 10ನೇ ತಾರೀಕು ನಾನು ಮಧ್ಯಾಹ್ನ ಅವಳಿಗೆ ಬಿಟ್ಟೆ. ಅವ್ರೆಲ್ಲಾರು ಒಂದು 7:30 ಎಲ್ಲ ಬಂದ್ಬಿಟ್ಟಿದ್ದಾರೆ ಮತ್ತೆ ಸಂಜೆ. ಅವ್ರ ಫ್ಯಾಮಿಲಿ ಸರ್, ಬರೀ ಅವ್ರ ಫ್ಯಾಮಿಲಿ ಬಂದಿರೋದು. ರಿಲೇಷನ್ ಅವ್ರ ಅಪ್ಪ ಅಮ್ಮ ಅಣ್ಣ ಅಕ್ಕ ಬಂದಿದ್ದಾರೆ ಸರ್. ಸರಿ. ಅವ್ನ್ ಕರ್ಕೊಂಡ್ ಬಂದಿದ್ದಾರೆ ಸರ್. 10ನೇ ತಾರೀಕು 7:30 ಬಂದಿದ್ದಾರೆ. ಸರಿ ಅಂದ್ಬಿಟ್ಟು ಅಡ್ಗೆ ಎಲ್ಲ ಮಾಡಿದೀವಿ ಸರ್. ಕರೆಕ್ಟ್ ಆಗಿ ಬೆಳಗ್ಗೆ ನಾವೆಲ್ಲ ಮಲ್ಕೊಂಡಿದೀವಿ ಸರ್. ಡೋರ್ ಓಪನ್ ಮಾಡಿ ನನ್ನ ರೂಮಿಂದ 6:30ಗೆ 5:45 ಓಡೋಗ್ಬಿಟ್ಟಿದ್ದಾರೆ ಸರ್ ಅವಳನ್ನ ಕರ್ಕೊಂಡು. ಅಯ್ಯೋ ಸರ್ ನನ್ಗೆ ಮೈಂಡೇ ಬ್ಲಾಕ್ ಆಗ್ಬಿಟ್ಟಿದೆ ಸರ್. ನಾನು ಏನ್ ಮಾತಾಡ್ ಸರ್ ಗೊತ್ತಿಲ್ಲ ಸರ್. ರೀಸನ್ ಸರ್, ಜಗಳ ಆಗಿಲ್ಲ ಸರ್. ಅವ್ರ ಖುಷಿಯಿಂದ ಬಂದಿದ್ದಾರೆ. ಲೊಕೇಶನ್ ನಾನು ಕಳ್ಸಿದೀನಿ. ಮನೆ ಗಂಟ ಕಾರಲ್ಲಿ ಅವ್ರು ಬಂದಿದ್ದಾರೆ ಸರ್. ಬಂದಿದ್ದಾರೆ, ಮಾತಾಗಿಲ್ಲ, ಕತೆ ಆಗಿಲ್ಲ. ಅವ್ರ ಅಮ್ಮ ಜೊತೆ ನಾನು ಕುತ್ಕೊಂಡು, ಅವ್ರ ಅಪ್ಪ ಅಮ್ಮ ಜೊತೆ ಕುತ್ಕೊಂಡು ಸರ್ 1:30 ರಾತ್ರಿ ಗಂಟ ಮಾತಾಡಿದೀವಿ ಎಲ್ಲಾರು ಕುತ್ಕೊಂಡಂಗೆ. ಹೆಂಗಪ್ಪ ಏನಪ್ಪ ಎಲ್ಲ ಗೊತ್ತ ಅವ್ರ ಅಮ್ಮಗೆ ನನ್ನ ಬಗ್ಗೆ ಆಲ್ರೆಡಿ. ನೀನೇನ್ ಕೆಲಸ ಮಾಡ್ತಿದ್ದಪ್ಪ? ಸರ್ ನಂದು ಬಿಸ್ನೆಸ್ ಇದೆ ಜಿಗಣಿಯಲ್ಲಿ. ನಮ್ದು ಜಿಗಣಿ ಆನೇಕಲ್ ತಾಲೂಕು ಸರ್. ನಂದು ಹಾರ್ಡ್ವೇರ್ದಿದೆ, ಕೆಮಿಕಲ್ದಿದೆ. ಮುಳ್ಬಾಗ್ಲು ಅಲ್ಲಿ ನಮ್ಗೆ ಇನ್ನೊಂದು ಇವಾಗ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿದ್ದೆ ಸರ್. ಅವಳಿಗೆಲ್ಲ ಗೊತ್ತು ಸರ್ ನನ್ನ ಬಗ್ಗೆ, ಹುಡ್ಗಿಗೆ. ನಮ್ಮಪ್ಪ ಹೆಂಗೆ, ನಮ್ಮಮ್ಮ ಹೆಂಗೆ. ಯಾಕಂದ್ರೆ ಇಲ್ಲಿ 6 ದಿವಸ ಮುಂಚೆ ಇನ್ನೊಂದ್ 8 ದಿವಸನೂ ಇದ್ಲು ಸರ್ ನನ್ ಜೊತೆ. ಅವ್ರ ಮನೆಗೆ ಹೇಳಿ ಕಾರ್ತಿಕ್ ಜೊತೆ ಉಂಡಾನು ಅನ್ಬಿಟ್ಟು ಇದ್ಲು ಸರ್. ಸರ್ ಕರೆಕ್ಟ್ ಆಗಿ 6:30 ಹೋಗ್ಬಿಡಿದ್ ಸರ್. ಬೆಳಗ್ಗೆ ಎದ್ದೇಳ್ತೀರಿ ಸರ್ 7:30 ಎಲ್ಲ ರೆಡಿ ಆಗ್ಬೇಕಲ್ಲ ಅನ್ಬಿಟ್ಟು ನಮ್ಮಮ್ಮ 6:30 ಇದ್ರೆ ರೂಮ್ ಓಪನ್ ಇದೆ, ಎಲ್ಲ ಓಪನ್ ಇದೆ. ಅವ್ರ ಬ್ಯಾಗ್ ಇಲ್ಲ, ಅವ್ರ ಅತ್ತೆ ಪತ್ತೆನೇ ಇಲ್ಲ ಸರ್. ಎಲ್ಲ ಓಡೋಗ್ಬಿಟ್ಟಿದ್ದಾರೆ ಸರ್ ಅವಳು ಕರ್ಕೊಂಡು. ಆಮೇಲೆ ಸರ್ ರೀಸನ್ನೇ ಗೊತ್ತಿಲ್ಲ ನನ್ಗೆ, ಏನಾಯ್ತು, ಜಗಳ ಆಗಿಲ್ಲ. 1:30 ಗಂಟೆ ನನ್ನ ಜೊತೆ ಮಾತಾಡಿದ್ದಾರೆ. ನಮ್ಮಮ್ಮ ಊಟ ಮಾಡಿ ಅಂದ್ರೆ ಇಲ್ಲ ನಾವು ಸ್ವಲ್ಪ ಹೊತ್ತಾದ್ಮೇಲೆ ತಿಂತೀವಿ, ಕಾರ್ತಿಕ್ ಜೊತೆ ಮಾತಾಡ್ತಾ ಇದೀವಲ್ಲ ಅನ್ಬಿಟ್ಟು ಕುತ್ಕೊಂಡು ನಾವು ಮಾತಾಡ್ತಾ ಇದೀವಿ ಸರ್. 1:30 ಗಂಟೆ ಚೆನ್ನಾಗಿ ಮಾತಾಡಿದ್ರು. ಬೆಳಗ್ಗೆ ಎದ್ದೇಳ್ಬೇಕಲ್ಲ ಎಲ್ಲಾರು, ನೀವು ಮಲ್ಕೊಳ್ಳಿ ನಾನು ಮಲ್ಕೊಳ್ಳಿ ಅನ್ಬಿಟ್ಟು ನಾನೇನ್ ಮಾಡಿದೆ ಸರ್, ಎಲ್ಲಾರು ರೂಮಲ್ಲಿ ಮಲ್ಕೊಂಡಿದ್ದಾರೆ. ನಮ್ ಫ್ರೆಂಡ್ಸ್ ಸ್ವಲ್ಪ ಡೆಕೋರೇಷನ್ಗೆ ಮಾರನೇ ದಿವಸನೇ ಕರ್ಸಿದ್ದೆ. ಅವರೆಲ್ಲ ಡೆಕೋರೇಷನ್ ಮಾಡಿ ಮನೆ ಮುಂದೆ ಮನೆ ಮಾಡಿ ಮೇಲೆ ಅವರು ಮಲ್ಕೊಂಡಿದ್ದಾರೆ ಸರ್. ನಾವು ಫ್ಯಾಮಿಲಿ ಮೇಲೆ ಇಲ್ಲಿ ಮಲ್ಕೊಂಡಿದ್ದೀವಿ. ಹಾಲಲ್ಲಿ ನಾನು ಮಲ್ಕೊಂಡಿದ್ದೀನಿ ಸರ್. ಕರೆಕ್ಟಾಗಿ 6:30 ಜೂಟ್ ಆಗಿಬಿಟ್ಟಿದೆ ಸರ್ ಹುಡ್ಗಿನ್ ಕರ್ಕೊಂಡು. ಸರಿ, ನೆಕ್ಸ್ಟ್ ಫೋನ್ ಮಾಡ್ದಾ? ಸರ್ ನೆಕ್ಸ್ಟ್ ನಾನು ಫೋನ್ ಮಾಡಿದೆ. ಅವತ್ತಿಂದ ಹುಡುಗಿ ಫೋನ್ ಸ್ವಿಚ್ ಆಫ್ ಸರ್. ಸರಿ. ಅವ್ರ ಅಕ್ಕ ನಂಬರ್ ಇದೆ, ಅವ್ರ ಅಣ್ಣ ನಂಬರ್ ಇದೆ. ಅವ್ರು ಫೋನ್ ಮಾಡಿದೆ, ಅವ್ರ ಫೋನ್ ಎತ್ತಿಲ್ಲ ಸರ್. ರೀಸನ್ ಏನು ಹೇಳಿಲ್ಲ ಸರ್. ನಾನೇನ್ ಮಾಡಿದೆ, ಅವತ್ತು ಸ್ವಲ್ಪ ಟೆನ್ಷನ್ ಆಗುತ್ತಲ್ಲ ಸರ್. ಅವತ್ತು ಟೆನ್ಷನ್ ಆಯ್ತು ಅಂದ್ಬಿಟ್ಟು ನಾನು ಅವತ್ತು 2 ದಿವಸ ಫುಲ್ ಟೆನ್ಷನ್ ಆದೆ ಸರ್. ನಮ್ಮಪ್ಪ ಅಮ್ಮನ ಏನ್ ಮಾಡೋದು ಹೇಳು, ಇವಾಗ ಟೆನ್ಷನ್ ತಗೊಂಡ್ರೆ ಏನು ಆಗಲ್ಲ ಅಲ್ಲ, ಈ ತರ ಹೋಗ್ಬಿಟ್ರೆ ನಾನು ಯಾರಿಗ ಏನ್ ಹೇಳಿ ಅಂದ್ಬಿಟ್ಟು ಎಲ್ಲಾರ್ಗು ಗೊತ್ತು ಸರ್ ನನ್ ಮದ್ವೆ ಇದೆ ಹೌದು ಅಂದ್ಬಿಟ್ಟು. ಅದಾದ್ಮೇಲೆ ಸರಿ ಆಯ್ತು, ಇಲ್ಲ ಹಿಂಗ್ ಹೋಗ್ಬಿಟ್ರೆ ಹೆಂಗೆ, ಏನಾದ್ರು ಒಂದ್ ರೀಸನ್ ಇರ್ಬೇಕಲ್ವಾ. ಇವ್ರು ನೋಡಿದ್ರೆ ಹುಡುಗಿ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದಾರೆ ಅಂತ ನಾನೇನ್ ಮಾಡಿದೆ ಸರ್, ಹೋದೆ ಬರೋವಾರ. ನಾನು ಹೆಂಗೋ ಮಾಡಿ ನಮ್ ಫ್ರೆಂಡ್ ಬರೀ ನಾನು ನಮ್ ಫ್ರೆಂಡೇ ಸರ್. ನಾನು ಯಾರಿಗೂ ಹೇಳಿಲ್ಲ, ಏನ್ ಒಂದ್ 20 ಜನಕ್ಕೆ ಕರ್ಸಿಲ್ಲ, ಏನು ಮಾಡಿಲ್ಲ ಸರ್. ಅವ್ರ ಮನೆಗೆ ಗೊತ್ತಿತ್ತು, ನಾನು ಹೋಗಿದ್ನಲ್ವಾ ಅವ್ರ ಮನೆಗೆ. ಸರಿ, ಹೋಗಿದ್ದೀನಿ ಸರ್. ಅಲ್ಲಿ ಹುಡುಗಿ ಇಲ್ಲ, ಅವರು ಅವ್ರ ಅಕ್ಕ ಇದ್ದಾಳೆ ಅಷ್ಟೇ. ನಾನು ಹೋಗ್ಬಿಟ್ಟು ಮಾತಾಡಿದ್ರೆ ಹಂಗಲ್ಲ, ನಮ್ದ್ರಲ್ಲಿ ಯಾರು ತೀರೋಗ್ಬಿಟ್ರು ಅಂತ ಒಂದ್ಸತಿ ಹೇಳಿದ್ಲು ಸರ್. ಇನ್ನೊಂದ್ಸತಿ ಏನಾಗುತ್ತೆ, ಅವಳಂಗ್ ಏನ್ ಮಾಡ್ಕೊಂಡ್ಬಿಡ್ತಾಳ ಲವ್ ಮ್ಯಾರೇಜು, ಅವಳು ನಾವು ನೋಡ್ಕೊಂತೀವಿ ಅಂತ ಅವಳು. ನಾನ್ ಕೇಳ್ತಾ ಇರೋದೇನಕ್ಕ, ನೀವು ಅಷ್ಟು ಮಾತಾಡಿ, ನಾನು ಇವಾಗ ನಿಮ್ ಮನೆ ಹತ್ರ ಬಂದಿದ್ದೀನಿ, ನನಗ್ ಬರೀ ಪ್ರಿಯಾಂಕಾ ಎಲ್ಲಿದ್ದಾಳೆ ಹೇಳ್ರಿ, ಏನಾಯ್ತು ಅಂತ ನಂಗೆ ರೀಸನ್ ಹೇಳ್ಬಿಡಿ ಅಂದೆ. ಪ್ರಿಯಾಂಕಾ ಹೆಸರು? ಹಾ ಪ್ರಿಯಾಂಕಾ ಸರ್ ಅವಳ ಹೆಸರು. ಆಮೇಲೆ ಹೇಳಿದ್ರೆ ಇಲ್ಲ ನಾವ್ ಅವಳು ನೋಡ್ಕೊಂತೀವಿ ಅಂದ್ಬಿಟ್ಟು ಅವ್ರ ಅಕ್ಕ ಸ್ವಲ್ಪ ಕಿರ್ಸ್ಲಾಡಿದ್ರು ಸರ್. ಲೇಡೀಸ್ ಮಾತಾಡಕ್ ಬರಲ್ಲ, ಏನೋ ಕಿರ್ಸ್ತಾರೆ. ಸರಿ, ಇವಾಗ ನಾವು ಹುಡುಗರು ಹೋಗಿದ್ ಅಕ್ಕಪಕ್ಕ ಅಲ್ಲಿ ಊರಲ್ಲಿ ಯಾರು ಬರ್ತಾ ಇಲ್ಲ ಸರ್ ಅವ್ರ ಸಪೋರ್ಟ್ಗೆ. ನಾನು ಒಬ್ನೇ ಹೋಗಿ ಮಾತಾಡ್ದೆ, ನಾನು ಯಾರನ್ನು ಕರ್ಕೊಂಡು ಹೋಗಿಲ್ಲ ಸರ್. ಅಜ್ಜ ನಾನು ಕರ್ಕೊಂಡು ಹೋಗಿರೋ ಫ್ರೆಂಡನ್ನು ನಾನು ಏನ್ ಮಾಡ್ದೆ, ನೀನ್ ಇಲ್ಲೇ ಇರೋ ಬೇಡ, ಅಲ್ಲೋದ್ರೆ ಏನೋ ನಾವೇನೋ ಬಂದ್ಬಿಟ್ಟಿದೀವಿ ಇದ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಒಬ್ನೇ ಹೋಗ್ತೀನಿ ಅಂದ್ಬಿಟ್ಟು ಒಬ್ನೇ ಹೋಗಿ ಮಾತಾಡ್ದೆ ಸರ್. ಅವತ್ತು ಏನು ಅಂದಿಲ್ಲ, ಬಂದ್ಬಿಟ್ಟೆ ಸರ್ ನಾನು. ಸರಿ, ಹುಡುಗಿನೇ ಇಲ್ಲ ಅಂದ್ಮೇಲೆ ಇವ್ರ ಅಕ್ಕ ಹತ್ರ ಏನ್ ಮಾತಾಡಿ, ಇವ್ರ ಅಕ್ಕ ಹತ್ರ ಮಾತಾಡಿದ್ರೆ ಕಿರ್ಸ್ಲಾಡ್ತಾ ಇದ್ದಾಳೆ ರೋಡಲ್ಲಿ. ಇವಾಗ ಸುಮ್ಮನೆ ಇವ್ರ ಹತ್ರ ಏನ್ ಮಾತಾಡೋದು ತಪ್ಪು ನಾನೇ ಆಗ್ತೀನಿ ಲಾಸ್ಟ್ ಅಲ್ಲಿ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಒಂದ್ 10 ನಿಮಿಷ ಮಾತಾಡ್ಕೊಂಡು ಬಿಟ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಬಿಟ್ಬಿಟ್ಟೆ ಸರ್. ನಾನ್ ಬಂದೆ, ಮತ್ತೆ ನನಗಾಗಿಲ್ಲ ಸರ್. ಹಿಂಗ್ ಮಾಡಿದ್ದೆ ಅಂತಕ್ಕೆ ಇವಳು ಫೋನ್ ಬೇರೆ ಸ್ವಿಚ್ ಆಫ್ ಮಾಡಿದ್ದಾರೆ, ಹುಡುಗಿ ಫೋನು ಏನ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ಮತ್ತೆ ಇನ್ನೊಂದ್ ಬರೋವಾರ ಹೋಗಿದ್ದೀನಿ ಸರ್. ಊರಲ್ಲಿ ಯಾರೋ ಮೆಂಬರ್ ಅಂತ ಇದಾರಂತೆ, ಅವ್ರ ಹತ್ರ ಹೋಗಿ ನಾನು ಮೀಟ್ ಆದೆ. ಅಪ್ಪ ನೀನ್ ಇಷ್ಟ ಚೆನ್ನಾಗಿದ್ಯಾ, ಎಂತ ಬೇಕು ಬಿಟ್ಟಾಕುವ ಅಂತವ್ರೆ ಸರ್. ನಾನು ಹೇಳ್ದೆ ಸರ್ ಬಿಡೋದೆಂತಕ್ಕೆ, ನಾನ್ ಇವಾಗ 2 ತಿಂಗಳು ಲವ್ ಮಾಡಿ ನಾವೇ ಮದ್ವೆಗೆ ಒಪ್ಕೊಂಡ್ಮೇಲೆ ಅವ್ರ ಲಾಸ್ಟ್ ಮೂಮೆಂಟ್ ಅಲ್ಲಿ ಓಡೋದ್ರೆ ಅಣ್ಣ, ನೀವು ನಿಂತ್ಕೊಂಡು ನೀವು ಮೆಂಬರ್ ತಾನೆ ಅಣ್ಣ ಈ ಊರಿಗೆ, ನನಗ್ ಬರೀ ನಿಂತ್ಕೊಂಡು ಆ ಹುಡ್ಗಿನ್ ಕರ್ಸ್ಬಿಟ್ಟು ನನಗ್ ಬರೀ ನ್ಯಾಯ ಹೇಳ್ರಣ್ಣ ಸಾಕು ಅನ್ಬಿಟ್ಟು ನಾನೇ ಹೇಳ್ದೆ ಸರ್ ಅವ್ರ ಮೆಂಬರ್ಗೆ. ಹಾಕಿದ್ದಾರೆ ಅವ್ರ ಮೆಂಬರ್ ಅಂದ್ಬಿಟ್ಟು ಸ್ವಲ್ಪ ನಾನು ಮಾಲೆ ಹಾಕಿದೀನಿ, ಒಂದ್ ಕೆಲಸ ಮಾಡು ಕಾರ್ತಿಕ್, ನೀನು 1 ವಾರ ಬಿಟ್ಕೊಂಬಾ. ನಾನಾದ್ರೂ ಹೇಳ್ತಾ ಇರೋದು ಹೆಂಗೋ ಇವಾಗ ಒಳ್ಳೇದಾಗೈತೆ, ಕೈ ತೊಳ್ಕೊಂಡ್ಬಿಟ್ರು ಅಂತವ್ರೆ ಸರ್ ಇವಾಗ.
ಏನಂತೆ? ಕೈ ತೊಳ್ಕೊ ನೀನು ಇವಾಗ ಎಂತಕ್ಕೆ ಅಂತ ಹೇಳ್ತವ್ರೆ ಸರ್. ಹಾ ಸರಿ ಆಯ್ತು, ಅದು ಹುಡುಗಿ ಬಗ್ಗೆ ಏನಾದ್ರು ಹೇಳಿ ಏನು ಏನು ಅಂತ ಹೇಳಿ ಅಂತ ಹೇಳಿದೆ ಸರ್. ಹಾ ಇಲ್ಲ ನೀನು ಇಷ್ಟು ಚೆನ್ನಾಗಿದ್ಯಾ, ಬೆಂಗಳೂರಲ್ಲಿ ಓದಿದ್ಯಾ, ಯಾಕೆ ಬೇಕು ಅಂತವ್ರೆ ಸರ್. ಸರ್ ಆಯ್ತು, ನನ್ಗೆ ಯಾಕೆ ಬೇಕು ಬೇಡ, ಆ ಹುಡುಗಿನೇ ಬಂದು ಯಾರಂಗ್ ಹೇಳ್ತಾ ನಾನೇನು ಇರೋದು? ಯಾವ ಮೆಂಬರ್ ಸರ್, ಆ ಊರ್ ಮೆಂಬರ್ ನಂಗೆ ಹೇಳಿದ್ದೆ 2 ಆ ಸತಿ ಊರ್ ಸರ್. ಮೆಂಬರ್ ಲವ್ ಮಾಡಿರೋದ್ ನೀನು. ಆ ಊರ್ ಮೆಂಬರ್ ಬಂದ್ಬಿಟ್ಟು ಅವ್ರ ಮಗನ್ಗೆ ಹಿಂಗ್ ಆಗ್ಬಿಟ್ಟಿದ್ರೆ ಅವ್ರ ಮನೆಗೆ ಬಿಡ್ತಾ ಬಂದು ಇದ್ರ ಎಲ್ಲ ಇದ್ ಸರ್, ಮಾಡ್ಕೊಂಡು ಬೆಳಿಗ್ಗೆ 7:30 ಮದ್ವೆ ಇಟ್ಕೊಂಡು 6:30 ಎದ್ದು ಓಡೋಗ್ಬಿಟ್ಟಿದ್ರೆ ಸುಮ್ನೆ ಇರ್ತಿದ್ನಂತ? ಸುಮ್ಮನೆ ಹೇಳ್ತಾ ಬಡವ ಇದ್ದಾನೆ ಸರ್. ನಾನು ರಾಸ್ಕಲ್ ಅದೇ ಹೇಳ್ದೆ ಸರ್, ಅಣ್ಣ ಚಪ್ಪಾನ್ಗೆ. ನನಗೆ ಹಾ ಅಣ್ಣ ನಿಂಗೆ ಕೇಳ್ತಾ ಇರೋದು ಏನ್ ಗೊತ್ತಾ, ಅವ್ರ ಹೆಂಗೆ ಇರ್ಲಿ ಆಯ್ತು, ಅವ್ರ ಹೆಂಗಿದ್ರೇನು ನಾನು ಹುಡುಗಿನ ಲವ್ ಮಾಡಿದ್ದಣ, ಅವ್ರ ಮನೆಯವ್ರನ್ನೇನು ಲವ್ ಮಾಡಿಲ್ಲ ನಾನು. ಹಂಗೂ ಹೋಗಿ ಅವ್ರ ಮನೇಲಿ ಮಾತಾಡ್ದೆ, ಅವ್ರ ಅಮ್ಮ ಇಟ್ಕೊಂಡು చేసుకోರಪ್ಪ ಬಾಗುಂಟೆ ಸಾಲ್ವ್ ಅನ್ಬಿಟ್ಟು ಎಲ್ಲ ಹೇಳ್ಬಿಟ್ಟು, ಇವಾಗ ನೋಡಿದ್ರೆ ಅವ್ರ ಅಮ್ಮನೇ ಅವ್ರ ಅಪ್ಪನೇ ಇಟ್ಕೊಂಡು ಅವಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಏನಣ್ಣ ನಾನು ಮಾಡೋದು? ಅದನ್ನ ಬರೀ ಮಾತಾಡ್ಸೋಣ ನನ್ಗೆ ಅಂದೆ. ಅದು ಅವ್ರು ಮಾತಾಡ್ಸಿಲ್ಲ ಸರ್. ಆ ಮೆಂಬರ್ ಕಡೆಯಿಂದ ನೋಡಿದೆ, ಸರಿ ಆಯ್ತು ಊರಿಗೆ ಹೋಗಿ ಆ ತರ ಮಾತಾಡೋಣ ಅಂದ್ಬಿಟ್ಟು ಅದು ನೋಡಿದೆ, ಅದು ಮಾಡ್ಕೊಟ್ಟಿಲ್ಲ ಸರ್ ಅವರು. ಸರ್ ನನ್ಗೆ ಅವತ್ತಿಂದ ಇವತ್ತು ಗಂಟ ನಾನು ಏನ್ ಮಾಡ್ಲಾ, ಇಲ್ಲ ನನ್ನ ಅಮ್ಮ ಕರ್ಕೊಂಡು ಹೋಗ್ಲಾ, ಇಲ್ಲ ನಮ್ಮ ಅಮ್ಮನ್ ಕರ್ಕೊಂಡು ಹೋದ್ರೆ ಸರ್ ಸರ್ ನಾವು ಬಂದೆ ಮಾರ್ವಾಡೀಸು, ಅಂದ್ರೆ ಒಂದು 25 years ಆಯ್ತು ಸರ್. ನಮ್ಮಪ್ಪ ಅದು ಎಲ್ಲ ಫಸ್ಟ್ ಸಿಮೆಂಟ್ ಬಿಸ್ನೆಸ್ ಅದು ಇದು ಇತ್ತು ಸರ್, ಕೆಮಿಕಲ್ ಬಿಸ್ನೆಸ್ ಎಲ್ಲ. ನಾವು ಬೆಂಗಳೂರಿಗೆ ಬಂದು 25 ವರ್ಷ ನನ್ನ ಸ್ಟಡೀಸ್ ಎಲ್ಲ ಇಲ್ಲೇ ಮಾಡಿದೆ ಸರ್. ನಾನು ನಂಬ್ಕೊಂಡೆ ತಾನೇ ಅಲ್ಲ ಸರ್ ಲವ್ ಮಾಡಿದ್ದು. ಇನ್ನ ಒಳ್ಳೇದಾಯ್ತು ಸರ್, ಇನ್ನ ಮದ್ವೆ ಆಗಿ ಬಿಟ್ಟಿದ್ದು ಅದು ಸೆಕೆಂಡ್ರಿ ಸರ್. ನನಗೆ ಗೊತ್ತೇ ಇಲ್ಲ, ಇವಾಗ ಕನ್ಕ್ಲೂಷನ್ ಇಲ್ಲ ನನ್ಗೆ. ಇವಾಗ ಆ ಹುಡುಗಿ ಮೋಸ ಮಾಡಿರಲ್ಲ ಸರ್. ಒಂದು 8 ದಿವಸ ಹುಡುಗಿ ಅವ್ರ ಮನೇಲಿ ನಾನು ಕಾರ್ತಿ ಜೊತೆನೆ ಇರ್ತೀನಿ ಅನ್ಬಿಟ್ಟು 8 ದಿವಸ ಮದ್ವೆ ಆಗಕ್ಕಿಂತ ಮುಂಚೆನೆ ಇದ್ಲು ಸರ್. ಅದಾದ್ಮೇಲೆ 3 ದಿವಸ ಒಂದ್ಸತಿ ಇದ್ಲು. ಆಮೇಲೆ ಅವ್ರ ಮನೆಗೆ ಹೇಳಿದ್ಮೇಲೆ 5ನೇ ತಾರೀಕು ಗಂಟ 10ನೇ ತಾರೀಕು ಗಂಟ ನಮ್ಮ ಮನೆಗೆ ಇದ್ದಿ, ಮದ್ವೆ ದಿವಸ 11ನೇ ದಿವಸ ಇವ್ರು ಕರ್ಕೊಂಡು ನೋಡೋಗ್ಬಿಟ್ರೆ ಹೆಂಗೆ ಸರ್? ಆ ಹುಡ್ಗಿ ಸರಿ ಸರ್, ನಾನು ಇವಾಗ 2-3 ಸತಿ ಹೋದೆ. ಸರಿ ಇಲ್ಲಪ್ಪ ನೀನು ಅದೇ ಹಿಂಗೆ ನೀನು ಹಿಂಗ್ ಮಾಡಿದ್ದೆ, ನಾವ್ ಅದಕ್ಕೆ ಬಂದ್ಬಿಟ್ರಿ ಅಂತ ಅದು ಹೇಳಿಲ್ಲ ಸರ್ ನನಗೆ. ಅದು ಹೇಳ್ತಾ ಇಲ್ಲ ಅವ್ರು. ಏನ್ ಮಾಡಿದ್ದೆ ನೀನು ಫಸ್ಟ್? ಸರಿ ಸರ್, ನಾನು ಏನ್ ಮಾಡಿದೀನಿ ಅದನ್ನ ಹೇಳ್ರಿ. ಅದನ್ನ ಹೇಳಿದ್ರೆ ಏನು ನಾವು ಸಂಸಾರಿ ಅವ್ರಪ್ಪ, ಮನೆ ಹತ್ರ ಇಲ್ಲ ಬರ್ಬೇಡಪ್ಪ, ನಿನ್ ಕಾಲ್ ಮುಗಿತೀನಪ್ಪ, ಇಲ್ಲಿಂದ ಹೋಗಪ್ಪ, ಜಗಳ ಬೇಡ ಅನ್ಬಿಟ್ಟು ಅವ್ರ ಅಮ್ಮ ನನಗ್ ತಳ್ಬಿಟ್ಟು ಕಳಿಸ್ತವಳೆ ಸರ್. ಅವ್ರ ಅಕ್ಕ ಏನೇನೋ ಮಾತಾಡ್ತವಳೆ ಸರ್. ಅವ್ರ ಅಣ್ಣಂಗೆ ಮಾತಾಡಕ್ ಬರಲ್ಲ. ಅವ್ರ ಅಣ್ಣ ನಮ್ಮನೆಗ್ ಬಂದ ಸರ್, ನಮ್ಮನೆಗ್ ಬರೋ ಗಂಟ ಇದ್ದಿಲ್ಲ ಅವ್ನಿಗೆ. ನಾನು ಅಲ್ಲಿ ಹೋದ್ಮೇಲೆ ನೀನ್ ಯಾರು ಅಂತ ನನ್ಗೆ ಹೇಳ್ತವನೆ ಸರ್ ಅವ್ರ ಅಣ್ಣ. ಹೋಗ್ ಕಂಪ್ಲೇಂಟ್ ಕೊಡೋ, ಆಯ್ತು ನಾವ್ ಅಲ್ಲೇ ಬರ್ತೀರಿ, ಆಯ್ತು ಅಷ್ಟಿದ್ರೆ ನೀನ್ ಕಂಪ್ಲೇಂಟ್ ಕೊಡೋಗ, ಆಯ್ತು ಅದೇನಾಗುತ್ತೆ ನೋಡೋಣ, ನಾವು ಇದೆಲ್ಲ ತಗೊಂಡಲ್ಲ. ಹಾ ಸರ್, ಹುಡ್ಗಿನ ಕರ್ಕೊಂಡು ಹೋಗ್ಬಿಟ್ಟು ತಗೊಂಡಿದ್ದೀನಿ. ಅದೆಲ್ಲ ನಿನ್ ಫೋಟೋ ಇಟ್ಕೋಬೇಕಾಗಿತ್ತಾನೆ. ಅದೇ ಸರ್ ತಪ್ಪು ಮಾಡಿದ್ದು. ಮನೇಲಿ ಇಷ್ಟ ದಿನ ಸರ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನನಗೆ ಏನು ಗೊತ್ತಾಗ್ತಾನೆ ಇಲ್ಲ ಸರ್. ಇನ್ನ ದೊಡ್ಡದಾಗಿಲ್ಲ, ದೇವ್ರಿದಾನೋ ನನಗೆ, ಏನು ಹುಡ್ಗಿಗೆ ಏನಾದ್ರು ಹೇಳ್ಕೊಟ್ಬಿಟ್ಟವ್ರ, ನನ್ಗೇನು ಗೊತ್ತಾಗ್ತಾನೆ ಇಲ್ಲ ಸರ್. ಏನು ಮಾಡ್ಬೇಡ, ನಾನು ಹೇಳ್ತೀನಿ ಅಷ್ಟ್ ಮಾಡು. ಓಕೆ. ಸೊ ಅವ್ರ ಅಪ್ಪ ಅಮ್ಮಂದ್ ಫೋಟೋ ಇದೆಯಾ? ಅವ್ರ ಅಪ್ಪ ಅಮ್ಮದು ಫೋಟೋ ಇಲ್ಲ ಸರ್. ಸರ್ ಅವ್ರು ಬಂದಿದ್ದೆ ಅವತ್ ಫಸ್ಟ್ ಟೈಮ್ ಅಲ್ವಾ ಸರ್. ನಾನ್ ಯಾವ ಫೋಟೋನು ಅಂದ್ರೆ ಬೆಳಿಗ್ಗೆ ಮದ್ವೆ ಖುಷಿಲಿ ಇದ್ಬಿಟ್ಟೆ ನೀನು. ಸರ್ ನಾನು ಫೋಟೋಗ್ರಾಫರ್ ಬೆಳಗ್ಗೆ ಕರ್ಸಿದೀನಿ ಸರ್, ಎಲ್ಲ ಅರ್ಜೆಂಟ್ ಅಲ್ಲಿ ಮಾಡಿದೀನಿ ಸರ್. 6 ಗಂಟೆ ಕ್ಯಾಮ್ರಾ ಅವ್ನಿಗೆ ಹೇಳಿದೀನಿ ಸರ್, 7:15 ಇಟ್ಕೊಂಡು 6 ಗಂಟೆಗೆ ಹೇಳಿದೀನಿ ಕ್ಯಾಮ್ರಾ ಅವನಿಗೆ ಬರಕ್ಕೆ. ಎಲ್ಲ ಅರ್ಜೆಂಟ್ ಅಲ್ಲಿ ಸರ್. ಆ ಹುಡ್ಗಿ ಎಷ್ಟು ಧೈರ್ಯ ಅಂದ್ರೆ ಅವ್ರ ಮನೆಯಲ್ಲೇ ಕಿರಿಸ್ತಾ ಇದ್ಲು ಸರ್. ಏನ್ ಇವಾಗ ನಾನು ಆದ್ರೆ కార్తీ జొతేనే ఆగదు, మీరు చేపిస్తారా లేదంటే నేనే వాడిపోయి మేమిద్దరు చేసుకుంటాం, దాని తర్వాత మీరు ఎవరైనా వస్తానా ఏం చూసుకుంటాం, మేము ఇద్దరు ఏజ్ అయ్యిందే ಅಂದ್ಬಿಟ್ಟು ಹೇಳ್ತಾ ಇದ್ಲು ಸರ್. ಸ್ಟಾರ್ಟಿಂಗ್ ಇಂದ ಸರ್, ಸ್ಟಾರ್ಟಿಂಗ್ ಇಂದ ನಮ್ಮನೆಗೂ ಹೇಳಿದ್ಲು, ಅವ್ರ ಮನೆಗೂ ಹೇಳ್ತಾ ಇದ್ಲು. ನಮ್ಮನೇಲಿ ಒಂದೇ ಮಾತು ಹೇಳಿದ್ರು ಸರ್, ನಿನಗಿಷ್ಟನಾ ಪ್ರಿಯಾ, ನಿನಗಿಷ್ಟನಾ, ನಮ್ಮ ಇಬ್ರು ಇದ್ದೀರಾ, ನಮ್ದು ಆಸ್ತಿ ಇದೆ ಪಾಸ್ತಿ ಇದೆ, ನಾವ್ ಇವಾಗ ಕೊಡಲ್ಲ, ನಾವು ಸತ್ ಮೇಲೆ ನಿಮ್ದೆ, ನೀವು ಸತ್ ಮೇಲೆ ಮಕ್ಳದು, ಆತರ ಸಪೋರ್ಟ್ ಬೇಕಾ ಅಪ್ಪ ಅಮ್ಮ ನಾವು ಇವತ್ತು ಮಾಡೇ ಮಾಡ್ತೀವಿ ಅಂದ್ಬಿಟ್ಟು ನಾನು ಅವ್ರ ಅಪ್ಪ ಅಮ್ಮಗೆ ಅದೇ ಹೇಳ್ತಾ ಇದ್ದೆ ಸರ್. ಇವಾಗ ನಮ್ಮ ಅಪ್ಪ ಅಮ್ಮ ಆಸ್ತಿ ನಮ್ಗೇನೋ ನಿನಗೂ ಬರ್ಕೊಡಲ್ಲ, ನಿಮ್ ಮಗ್ಳಿಗೂ ಬರ್ಕೊಡಲ್ಲ, ನನಗೂ ಬರ್ಕೊಡಲ್ಲ. ಇರೋ ಗಂಟ ನಮಗ್ ಸಪೋರ್ಟ್ ಮಾಡ್ತಾರೆ. ನಾನ್ ದುಡಿತಾ ಇದ್ದೀನಿ, 45,000 ದುಡಿತೀನಿ, ನಾನು ಆರಾಮಾಗಿ ಏನಿದೆ ಅವಳು ಕಷ್ಟ ಬರ್ಬಾರ್ದು ನೋಡ್ಕೊಂತೀನಿ. ನಾನು ಆಟೋ ಓಡಿಸ್ತೀನೋ ಇಲ್ಲ ಭಿಕ್ಷೆ ಬಿಡ್ತೀನಿ, ನಾನು ಏನಾದ್ರು ಮಾಡ್ತೀನಿ, ಒಟ್ನಲ್ಲಿ ಇವಳನ್ನ ನಾನು ಚೆನ್ನಾಗಿ ನೋಡ್ಕೊಂತೀನಿ ಅಂತ ಅಷ್ಟು ಹೇಳ್ದೆ ಸರ್ ಅವ್ರ ಅಪ್ಪ ಅಮ್ಮಗೆ. ಅದ್ ಬಿಟ್ಟೆ ನಾನು ಇವ್ರಿಗೇನ್ ಹೇಳಿ ಸರ್. ಸರ್ ಇನ್ನ ದೊಡ್ಡದಾಗಿಲ್ಲ ನನ್ನ ಹಣೆ ಬರಕ್ಕೆ ಸರ್, ಇಷ್ಟರಲ್ಲಿ ಆಗ್ಬಿಟ್ಟಿದೆ. ನಾನು ಇದೂನು ಅದೇ ಸರ್, ಇವಾಗ ನಮ್ಮಮ್ಮ ಅದೇ ಹೇಳ್ತಾ ಇದಾರೆ, ಆ ದೇವ್ರು ಬಚಾವ್ ಮಾಡ್ತಾವನೋ, ಆ ದೇವ್ರು ಏನ್ ಮಾಡ್ತಾವನೋ
ಆ ಪ್ರಿಯಾ ನನಗೆ ನಂಬಕ್ ಆಗ್ತಾ ಇಲ್ಲ. ನಮ್ಮಮ್ಮ ಒಂದೊಂದ್ಸತಿ ಹೇಳ್ತಾರೆ ಸರ್, ಪ್ರಿಯಾ ನನ್ ಜೊತೆ ಅವಳ ಜೊತೆ ಕುತ್ಕೊಂಡು ನಮ್ಮ ಅಪ್ಪ ಮಾತಾಡಿದಾರೆ, ನಮ್ಮ ಅಮ್ಮ ಮಾತಾಡಿದಾರೆ, ನಮ್ಮ ತಮ್ಮ ಮಾತಾಡಿದಾರೆ, ಅವಳು ಹಿಂಗ್ ಮಾಡ್ಬೋದಾ, ಅವಳು ಮಾಡಿರಲ್ಲ ಸರ್. ಅವತ್ತಿಂದ 10ನೇ ತಾರೀಕಿಂದ ಹಿಡ್ದು ಸರ್ ಇವತ್ತು ಗಂಟ ಅವಳ ಮೊಬೈಲ್ ಸ್ವಿಚ್ ಆಫ್ ಅಲ್ಲಿ ಇದೆ ಸರ್. ಇವ್ರೇನಾದ್ರು ಬಚ್ಚಿಕ್ಕಿದಾರೋ ಇಲ್ಲ ಮನೇಲಿ ಇಟ್ಬಿಟ್ಟು ಸರ್. ಇನ್ನೊಂದಿದೆ ಸರ್, ಇದು ಹೇಳ್ಬಿಡ್ಬೇಕು, ಯಾಕಂದ್ರೆ ಆಮೇಲೆ ಯಾಕೆ ಹೇಳಿಲ್ಲ ಕಾರ್ತಿಕ್ ಅಂತೀರಾ ಸರ್. ಇನ್ನೊಂದು 2 ತಿಂಗಳು 1.5 ತಿಂಗಳು ಪ್ರೆಗ್ನೆಂಟ್ ಅಲ್ಲಿ ಇದ್ದಾರೆ ಸರ್. ಹೌದಾ? ಹೌದು ಸರ್. ಸರ್ ಪ್ರೆಗ್ನೆನ್ಸಿ ಚೆಕ್ ಮಾಡಿರೋದು ನಮ್ಮ ಮನೆಯಲ್ಲೇ. ಅದಕ್ಕೇನಾದ್ರೂ ಪ್ರೂಫ್ ಇದೆಯಾ? ಅದಕ್ಕೆ ಪ್ರೂಫು ಅದೇ ಸರ್, ಅದು ಮಾಮೂಲಿ ಅವ್ರದ್ದು ಲೇಡೀಸ್ ಇರೋದಲ್ಲ ಸರ್ ಪ್ರೆಗ್ನೆನ್ಸಿ ಕಿಟ್ಟು, ಅದಿದೆ ಸರ್ ನನ್ನ ಹತ್ರ. ಅವಳೇ ತಂದಿರೋದು ಸರ್, ನಾನು ಅವಳೇ ತಂದಿರೋದು. ಚೆಕ್ ಮಾಡೋಣ ಅನ್ಬಿಟ್ಟು ನಾನು ಅವಳೇ ತಂದಿರೋದು. ಅವಾಗ ಅವಳು ಚೆಕ್ ಮಾಡಿರೋದು ಸರ್, ಹೇಳಿರೋದು. ಅದಕ್ಕೆ ಸರ್ ನಾನೇನ್ ಮಾಡಿದೆ, ಮದ್ವೆ ಆಗೋಣ ನಿಮ್ಮ ಅಪ್ಪ ಅಮ್ಮಗೆ, ನಾನು ಮನೇಲೆ ಮಮ್ಮಿಗೆ ಹೇಳಿದ್ದೀನಿ ಸರ್. ಆದ್ರೆ ನೀನು ಅವಳನ್ನ ಮೀಟ್ ಮಾಡಿ ಇದ್ರಲ್ಲಿ ಏನ್ ಹೇಳ್ತಾರೆ, ಫೇಸ್ಬುಕ್ ಅಲ್ಲಿ ಚಾಟಿಂಗ್ ಮಾಡಿ ಎಷ್ಟು ದಿನ ಆಯ್ತು ಸರ್? ಫೇಸ್ಬುಕ್ ಅಲ್ಲಿ ನಾವು ಚಾಟಿಂಗ್ ಮಾಡಿದ್ದು ಒಂದು 2 days ಮಾಡಿದ್ದೆ. ಥರ್ಡ್ ನಾನು ನೆಕ್ಸ್ಟ್ ವೀಕ್ ಒಂದು 4 days ಬಿಟ್ಟು ಮೀಟ್ ಆಗಿದ್ದೀನಿ ಸರ್ ಅವಳನ್ನ. ಅಷ್ಟು ಬೇಗ ಪ್ರೆಗ್ನೆಂಟ್ ಆಯ್ತು ಸರ್? ಆಲ್ರೆಡಿ 4 months ಆಗ್ತಾ ಬಂತು. ಅವ್ರು ಯಾವಾಗ ಬೆಂಗಳೂರು ಯೂನಿವರ್ಸಿಟಿ ಬರ್ತಾ ಇದ್ಲು ಗೊತ್ತಾ ಸರ್? ಅವಾಗ ಬರ್ತಾ ಇದ್ರಲ್ಲ, ಅವಾಗ ಸರ್ ಆಗಿರೋದು ಸರ್. ಅವಳು ಖುಷಿಯಾಗಿದ್ದಲ್ಲ ಇದರಲ್ಲಿ, ಇವಾಗ ಮತ್ತೆ ಅದ್ರಲ್ಲಿ ನಾವಿಬ್ರು ಕುತ್ಕೊಂಡೇನೋ ಅಬಾರ್ಷನ್ ಅದು ಆ ಕಥೆನೆ ಬಂದಿಲ್ಲ ಸರ್. ಇವಾಗ ಆಗ್ಬಿಟ್ಟಿದೀನೋ ಮಮ್ಮಿ ಡ್ಯಾಡಿಗೆ ಇವಾಗ ಫಸ್ಟ್ ಮದ್ವೆಗಿಂತ ಮುಂಚೆ ಗೊತ್ತಾದ್ರೆ ಏನ್ ಅನ್ಕೊಂತಾರೋ ಅದು ಇದು ಅಂದ್ರು ಸರ್. ಇವಾಗ ನಿನಗೇನ್ ಅನ್ಸ್ತೈತೆ? ನಾನು ಹೇಳ್ದೆ ಆಗಿದ್ದಾಗ್ಲಿ ಆದಷ್ಟು ನಾವು ಬೇಗ ಮದ್ವೆ ಮಾಡೋಣ. ಇವ್ರಿಗೆ ಹೇಳೋದು ಆಮೇಲೆ ಹೇಳ್ಕೊಳೋಣ, 1 ತಿಂಗಳಾದ್ಮೇಲೆ ಬೇಕಂದ್ರೆ ಮದ್ವೆ ಆದ್ಮೇಲೆ ಹೇಳಿದ್ರೆ ಆಗುತ್ತೆ ಅಂತ ಹೇಳಿದ್ರು ಸರ್. ಅಂದ್ರೆ ನಂಗ್ ಹುಡ್ಗಿ ಹೇಳಿದ್ರು. ಆಯ್ತು ಅಂದ್ಬಿಟ್ಟು ನಮ್ಮಿಬ್ರು ಇದು ಡಿಸಿಷನ್ ಇಟ್ಕೊಂಡು ನಾವು ಮಮ್ಮಿಗೆ ಹೇಳ್ಬಿಟ್ಟಿದ್ದೆ ಸರ್ ನನ್ನ ಮನೇಲಿ. ಆದ್ರೆ ಆಯ್ತು ನೋಡೋಣ ಅಂದ್ಬಿಟ್ಟು ಮಮ್ಮಿನೂ ಹೇಳಿದ್ರು ಸರ್. ಪ್ರೆಗ್ನೆಂಟ್ ಆಗಿರೋದು ಕನ್ಫರ್ಮ್ ತಾನೆ? ಹ್ಞೂ ಸರ್, ಇದು ಕನ್ಫರ್ಮ್. ಅದು ಪ್ರೂಫ್ ಅದೇ ಮಾಮೂಲಿ ಅದು ಕಿಟ್ ಇದೆ ಸರ್. ನಾನು ಯಾವ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದೆ ಸರ್? ಹಾಸ್ಪಿಟ್ಲು ಅಂದ್ರೆ ನಮಗ್ ಗೊತ್ತಾಯ್ತಲ್ವಾ, ನಮ್ ಫ್ರೆಂಡ್ ಒಬ್ಳು ಇದ್ದಾಳೆ ಅಂದ್ರೆ ಹುಡ್ಗಿನೇ. ಅವ್ರು ಕೇಳ್ದಾಗ ಇವಾಗ ಆಲ್ರೆಡಿ 1.5 ತಿಂಗಳಾಗಿದೆಯಲ್ಲ, ಒಂದ್ಸತಿ ಯಾವ್ದಕ್ಕೂ ಇವಾಗ 11ನೇ ತಾರೀಕು ನೀನ್ ಮದ್ವೆ ಇಟ್ಕೊಂಡಿದ್ಯಲ್ಲ, ಇವಾಗ ಹಾಸ್ಪಿಟ್ಲಿಗೆ ತೋರ್ಸೋದೇನ್ ಬೇಡ, ಕನ್ಫರ್ಮ್ ಆಗಿದೆ ತಾನೇ? ಕನ್ಫರ್ಮ್ ಆಗಿದ್ರೆ ಅವ್ರಿಗೆ ನೋವು ವಾಮಿಟ್ ಆತರ ಏನೂ ಬಂದಿದ್ದಿಲ್ಲ ಸರ್. ಇವಾಗ ಸದ್ಯಕ್ಕೆ ಏನು ಬೇಡ, ಇನ್ನೊಂದು 15 days ಆದ್ಮೇಲೆ ಒಂದ್ಸತಿ ಹೋಗಿ ಅವಳಿಗೆ ಯಾವಾಗ ವಾಮಿಟಿಂಗ್ ಆತರ ಏನಾದ್ರು ನೋವಾಗೋ ತರ ಇದ್ರೆ ಅವಾಗ ಕರ್ಕೊಂಡು ಹೋಗಿ ತೋರ್ಸು ಅಂತ ಹೇಳಿದ್ದು. ಆ ಸಜೆಷನ್ಗೆ ನಾವೇನು ತೋರ್ಸಿದ್ದಿಲ್ಲ ಸರ್. ನಾನ್ ನೋಡ್ಕೊಂಡು ಇವಳನ್ನ ಆರಾಮಾಗಿ ರೆಸ್ಟ್ ತಗೋ, ಎಷ್ಟಾಗುತ್ತೆ ಮದ್ವೆ ಗಂಟ ನೀನ್ ಎಷ್ಟಾಗುತ್ತೆ ಮಾಡು, ಆಮೇಲೆ ಹೆಂಗು ಮಮ್ಮಿಗೆ ಹೇಳಿದ್ದೀನಿ, ಇನ್ನ ಇವಾಗ ನಮ್ಗಿನ್ನ 7 ತಿಂಗಳು ಟೈಮ್ ಇದೆ, ಆರಾಮಾಗಿ ನಾನು ನೋಡ್ಕೊಂತೀನಿ ಅಂತ ಒಂಥರ ಡಿಸಿಷನ್ ಮಾಡ್ಕೊಂಡು ಮಮ್ಮಿಗೆ ಹೇಳ, ದೊಡ್ಡವ್ರಿಗೆ ಗೊತ್ತಿರ್ಬೇಕು ಅಂದ್ಬಿಟ್ಟು ನಾನು ಮಮ್ಮಿಗೆ ಹೇಳ್ಬಿಟ್ಟಿದ್ದೆ ಸರ್ ಈ ತರ ಆಗಿದೆ ಅಂದ್ಬಿಟ್ಟು. ಸರಿ, ಒಂದ್ ಕೆಲಸ ಮಾಡ್ತೀಯ, ನಾನು ಹೇಳೋದನ್ನ ಮಾಡ್ತೀಯಾ? ಸರ್ ಹೇಳಿ ಸರ್. ಪೊಲೀಸ್ ಕೇಸ್ ಬರ್ಲಿ, ಮತ್ತೊಂದ್ ಬರ್ಲಿ, ಏನಾದ್ರು ಬರ್ಲಿ, ಇದೊಂದು ವೆರಿ ಅಬೌಟ್ ಇಟ್. ಓಕೆ, ನೀವು ಪ್ರೀತಿ ಮಾಡಿರೋದು ನಿಜ, ನೀವು ಹುಡುಗಿ ಪ್ರೆಗ್ನೆಂಟ್ ಇರೋದು ನಿಜ. ಇದನ್ನ ಟೆಲಿಕಾಸ್ಟ್ ಮಾಡೋಣ. ಟೆಲಿಕಾಸ್ಟ್ ಮಾಡಿದ್ಮೇಲೆ ಎಲ್ಲಿ ನಿನ್ಗೆ ಆನೇಕಲ್ ಸ್ಟೇಷನ್ ಬರುತ್ತಾ? ನಮ್ದು ಜಿಗಣಿ ಬರುತ್ತೆ ಸರ್. ಜಿಗಣಿ ಸ್ಟೇಷನ್? ಜಿಗಣಿ ಸ್ಟೇಷನ್ ಅಲ್ಲಿ ಇವ್ರು ಇರೋದು ಮಾಂತೇಶ್ ಅಲ್ಲ? ಇವಾಗ ಅವರು ಖಾರದ ಪುಡಿ ಮಂಜುನಾಥ್ ಅಂತ ಇದ್ರು, ಗೊತ್ತಿಲ್ಲ ಸರ್, ಒಂದ್ಸತಿ ಕೇಳ್ಬೇಕು. ಯಾರಿರ್ಲಿ, ನಾನು ಮಾತಾಡ್ಕೊಳ್ತೀನಿ. ಓಕೆ ಸರ್. ಫೋಟೋಸ್ ಎಲ್ಲ ಕಳ್ಸು. ಓಕೆ ಸರ್. ನಾನು ಅದನ್ನ ಏನ್ ಮಾಡ್ಬೇಕು ನಾನು ಮಾಡ್ತೀನಿ. ಓಕೆ ಓಕೆ ಸರ್. ಟೆಲಿಕಾಸ್ಟ್ ಮಾಡೋಣ, ಓಕೆ ತಲುಪ್ಲಿ, ಅವ್ರು ಬಂದು ನಮ್ಗೆ ರಿಪ್ಲೈ ಕೊಡ್ಲಿ. ಓಕೆ ಆಯ್ತಾ? ಏನು ಹೆಂಗಂತ ಹೇಳಿ. ಒಂದು ಎರಡನೇದು ಬಂದ್ಬಿಟ್ಟು ಇವ್ರಿಗೆ ನೀನ್ ಬೇಡ ಅಂದ್ಮೇಲೆ ನಿಂದು ಏನೇನ್ ಖರ್ಚಾಗಿದೆ ಅಲ್ಲ, ಹೌದು, ಆ ಖರ್ಚು ಮತ್ತೆ ನಿನ್ನ ಎಮೋಷನ್ ಜೊತೆ ಆಟ ಆಡಿದಾರಲ್ಲಪ್ಪ. ಹೌದು ಸರ್, ಹೌದು ಹೌದು, ಅದೇ ಮೇನ್ ಸರ್. ಎಮೋಷನ್ ಜೊತೆ ಆಟ ಆಡಿದಾರೆ, ಅದಕ್ಕೆ ಏನ್ ಮಾಡ್ಬೇಕೋ ನಾನು ಮಾಡ್ತೀನಿ. ಹೌದು ಸರ್. ಇವಾಗ ನಾನು ಸದ್ಯಕ್ಕೆ ನಿಮ್ಗೆ ಅದೇ ವಾಟ್ಸಪ್ ಅದೇ ನನ್ನ ಹತ್ರ ಏನೇನಿದೆ ಅವಳ್ದು ಅದಕ್ಕೆ ಕಳ್ಸ್ಕೊಡ್ಲ ಸರ್? ಅದೆಲ್ಲ ಕಳ್ಸ್ಕೊಡು. ಓಕೆ ಸರ್, ಕಳ್ಸ್ಕೊಡು, ನೋಡ್ಕೊಂಡು ನಾನು ಫೋನ್ ಮಾಡ್ತೀನಿ. ಹೌದಾ ಸರ್? ಇದೇ ವಾಟ್ಸಪ್ ನಂಬರ್ಗಾ ಸರ್? ಇದೆ. ಸರಿ ಸರ್, ಥ್ಯಾಂಕ್ ಯು ಸರ್.